ಅವರಿಂದ ಸಿಕ್ಕಂಥ ಕ್ಷೇತ್ರ ಕೇರಳದ ವಯನಾಡು ಮತ್ತು ರಾಯ್ಬರೇಲಿ ಎರಡೂ ಕಡೆ ರಾಹುಲ್ ಗಾಂಧಿ ನೀಡಲಿದ್ದಾರೆ. ವಯನಾಡ್ ಆ್ಯಂಡ್ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಲೀಡನ್ನು ಪಡ್ಕೊಳ್ತಾ ಇದ್ದಾರೆ. ಶಶಿಧರ್, ನಿಮ್ಮ ಈ ಒಂದು ಓಪನಿಂಗ್ ಟ್ರೆಂಡ್ಗೆ ಸಂಬಂಧಪಟ್ಟಂತೆ ನೋಡಿ, ಇದು ಆಶಾದಾಯಕವಾಗಿದೆ ಮತ್ತು ಪ್ರಪಂಚದ ಅತಿ ದೊಡ್ಡ ಪ್ರಜಾತಂತ್ರ 35-18 ಬಂದು ಆಶಾದಾಯಕವಂತೂ ಇದೆ. ಅದು ಪೋಸ್ಟಲ್ ಬ್ಯಾಲೆಟ್ ವೋಟ್ಗಳಲ್ಲಿ ಮುನ್ನಡೆ ತೋರಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ 9 ಗಂಟೆ ನಂತರ ಒಂದು ನಿಜವಾದ ಟ್ರೆಂಡ್ ಸ್ಟಾರ್ಟ್ ಆಗೋದು. 11:15 ಕ್ಲಾರಿಟಿ 50% ಆದ್ರೂ ಕ್ಲಾರಿಟಿ ಸಿಗುತ್ತೆ. 9 ಗಂಟೆ ನಂತರ ಮೊದಲನೇ ಹಂತದ ಬಿಡುಗಡೆ ಆಗುತ್ತೆ. ಇದು 7 ಗಂಟೆ ಓಪನ್ ಮಾಡೋದ್ರಿಂದ 8 ಗಂಟೆವರೆಗೂ ಪೋಸ್ಟಲ್ ಬ್ಯಾಲೆಟ್ನೇ ಅವರು ಚೆಕ್ ಮಾಡ್ತಾರೆ. ನಂತರ ಸಮಯದಲ್ಲಿ ಅದು ಹೆಚ್ಚು ಮುನ್ನಡೆ ಹೋಗುತ್ತೆ. ಯಾಕಂದ್ರೆ ಇವಿಎಂ ಮಿಷಿನ್ ಸ್ಟಾರ್ಟ್ ಮಾಡೋದ್ರಿಂದ ಇವಿಎಂ ಮಿಷಿನ್ ನಲ್ಲಿ ಫಾಸ್ಟ್ ಆಗಿ ಬೊಮ್ಮಾಯಿ ಅವರು ಲೀಡಲ್ಲಿದ್ದಾರೆ. ಹಾವೇರಿಯಲ್ಲಿ ಬೊಮ್ಮಾಯಿ ಲೀಡು, ಬಸವರಾಜ ಬೊಮ್ಮಾಯಿ ಅವರು ಲೀಡಲ್ಲಿದ್ದಾರೆ. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಲೀಡಲ್ಲಿದ್ದಾರೆ. 38 ಕ್ಷೇತ್ರಗಳಲ್ಲಿ NDA ಈಗ ಓವರಾಲ್ ಆಗಿ ಇಂಡಿಯಾದ ಲೀಡಲ್ಲಿದೆ. 21ರಲ್ಲಿ ಕಾಂಗ್ರೆಸ್ ಅಥವಾ ಇಂಡಿಯಾ ಅಲಯನ್ಸ್ ಅವರು ಲೀಡಲ್ಲಿದ್ದಾರೆ. ಕಾಂಗ್ರೆಸ್ ಅದರ ಒಂದು ಭಾಗ, ಬೇರೆ ಬೇರೆ ಪಾರ್ಟಿಗಳು ಕೂಡ ಅಲ್ಲಿ ಇವೆ. BJP ಮತ್ತು ಇತರರು ಅಂತ ಇದು ಕತೆ. ಲೋಕಸಭೆ 272 ಬೇಕು ನಿಮಗೆ. 272 ದಾಟಿಕೊಂಡ್ರಿ ಅಂದರೆ ನೀವು ಅಧಿಕಾರ ಹಿಡಿದ್ರಿ ಅಂತ ಅರ್ಥ. 42ಕ್ಕೆ 21 ಕಾಂಗ್ರೆಸ್, 46ಕ್ಕೆ 21 ಆಯ್ತು. ಈಗ 46ಕ್ಕೆ 21 ಆಯಿತು. ಅದೇ ರೀತಿಯಲ್ಲಿ ಕರ್ನಾಟಕ ಅಂತ ಬಂದಾಗ 18ರ ಅಪ್ಡೇಟ್ ನಮಗೆ ಸಿಗ್ತಾ ಇದೆ. 14ರಲ್ಲಿ BJP ಲೀಡಲ್ಲಿದೆ. ಕಾಂಗ್ರೆಸ್ 4 ಇದ್ದಿದ್ದು 2 ಕುಸಿತು, ಮತ್ತು ಈಗ 3ಕ್ಕೆ ಜಂಪ್ ಆಯಿತು. JDS 2 ಆಯಿತು. 2 ಕ್ಷೇತ್ರಗಳಲ್ಲಿ JDS ಕೂಡ ಲೀಡಲ್ಲಿ ಬಲಕ್ಕೆ ಶುರುವಾಗಿದೆ. ಮೈತ್ರಿ ವರ್ಕ್ ಆಗ್ತಿದೆ ಅಂತ ಅನಿಸ್ತಿದೆ ನಮಗೆ ರತನ್, ಕರ್ನಾಟಕದ ಮಟ್ಟಿಗೆ. ಅಬ್ಸಲ್ಯೂಟ್ಲಿ, ನಾಟ್ ಓನ್ಲಿ ಇನ್ ಕರ್ನಾಟಕ, ದೇಶದಲ್ಲಿ ನಾವು ಏನೋ ಒಂದು NDA ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ದೀವಿ, ಅದು ದೇಶದಲ್ಲೇ ವರ್ಕೌಟ್ ಆಗಿದೆ. ಆನಂತರ BJP ಕೂಡ ಒಂದು ದೊಡ್ಡ ಸ್ಟ್ರೆಂಗ್ತು. ನಮ್ಮ ಒಂದು ಕೆಲಸಗಳೇನಿವೆ, ಆನಂತರ ನಮ್ಮ ನೀತಿ ನೇತಾ ನಿಯತ್ತು ಅಂದರೆ ನಮ್ಮ ಪಾಲಿಸಿಗಳು, ಪಕ್ಷ, ಆನಂತರ NDA ಸೇರಿ, ಆನಂತರ ನಮ್ಮ ಸರ್ಕಾರ ಎಲ್ಲ ಸೇರಿ ನಮ್ಮ ಒಂದು ಪಾಲಿಸೀಸು, ಆನಂತರ ನೇತಾ ಅಂದರೆ ನಮ್ಮ ಒಂದು ಸ್ಟ್ರಾಂಗ್ ಲೀಡರ್ಶಿಪ್ಪು ಮೋದಿ ಅವರದ್ದು, ಆನಂತರ ನಿಯತ್ತು ಅಂದರೆ ಕ್ರೆಡಿಬಿಲಿಟಿ. ನಾವೇನು 10 ವರ್ಷದಲ್ಲಿ ತೋರಿಸಿದ್ದೀವಿ, ಆ ಒಂದು ಕ್ರೆಡಿಬಿಲಿಟಿ ಅದಕ್ಕೆ ಜನರು ಒಂದು ಏನಂತ ಹೇಳಿದರೆ ದೇ ರಿಪೋಸ್ ದ ಟ್ರಸ್ಟ್ ಇನ್ NDA, ಆನಂತರ ನರೇಂದ್ರ ಮೋದಿ, ಭಾರತೀಯ ಜನತಾ ಪಾರ್ಟಿ ಹಾಗೂ ನಮ್ಮ ಕರ್ನಾಟಕದಲ್ಲೂ ಕೂಡ ಉತ್ತಮವಾದಂಥ ರಿಸಲ್ಟ್ ಇದೆ. ಅದರಿಂದಾಗಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಹಾಗೂ ಆದ ವಿಜಯೇಂದ್ರ ಯಡಿಯೂರಪ್ಪನವರ ನೇತೃತ್ವದ ಟೀಮು ಎಲ್ಲರ ಮೇಲೆ ಒಂದು ನಂಬಿಕೆಯನ್ನ ಜನರು ನೀವು ಫೈಟ್ ಮಾಡಿದ ಇಶ್ಯೂ ಬೇಸ್ಡ್ ಎಲೆಕ್ಷನ್ ಇದು ಅಂತ ಕೇಳಿದ್ವಿ.